ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾದಿಷ್ಟ ಕಿಚನ್. ನಾವಿವತ್ತು ಕರ್ಬೂಜ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕರ್ಬೂಜ ಹಣ್ಣನ್ನು ಸಿಪ್ಪೆ ತೆಗೆದುಬಿಟ್ಟು ಸಣ್ಣಗೆ ಕಟ್ ಮಾಡಿಕೊಂಡು ಒಂದು ಜ್ಯೂಸರಲ್ಲಿ ತಗೊಳ್ತಾ ಇದ್ದೀನಿ ನಾನು. ಈಗ ಕರ್ಬೂಜ ಹಣ್ಣು ಬೇಸಿಗೆಗಾಲದಲ್ಲಿ ಅತಿ ಹೆಚ್ಚು ಸಿಗುತ್ತೆ ನೋಡಿ. 1 ಸ್ಪೂನಷ್ಟು ನಿಂಬೆ ರಸ ತಗೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಸಕ್ಕರೆ. ನಾನು ಒಂದು ದೊಡ್ಡ ಕಪ್ಪಷ್ಟು ಹಣ್ಣು ತೊಗೊಂಡಿದ್ರೆ ಅದರಲ್ಲಿ 1/2 ಕಪ್ಪಷ್ಟು ಸಕ್ಕರೆ ತೊಗೊಳ್ತಾ ಇದ್ದೀನಿ. ಸಕ್ಕರೆ ನಿಮಗೆ ಸಕ್ಕರೆ ಇಲ್ದಿರ ಇದ್ರೂ ಚೆನ್ನಾಗಿರುತ್ತೆ ಇದು ಜ್ಯೂಸು. 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ತೊಗೊಳ್ತಾ ಇದ್ದೀನಿ ಫ್ಲೇವರಿಗೆ ಅಷ್ಟೇ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೋಬೇಕು ಅದನ್ನು. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರಾ ಜ್ಯೂಸ್ ಅಷ್ಟೇ ಟೇಸ್ಟಿಯಾಗುತ್ತೆ ನೋಡಿ. ನೀರು ಹಾಕಿದ ಮೇಲೆ ಅದು ನೀರಿನ ಮೇಲೆ ಒಂದು ಇಂಚಷ್ಟಾದರೂ ನೊರೆ ಬರಬೇಕು, ಅಲ್ಲಿ ತನಕನೂ ಮಾಡ್ಕೋಬೇಕು. 1 ನಿಮಿಷ ಫುಲ್ಲು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಆಗಿದ್ರೆ ಜ್ಯೂಸ್ ಟೇಸ್ಟಿಯಾಗಿ ಆಗುತ್ತೆ ನೋಡಿ. ನೊರೆ ಬಂದಿದೆ, ಜ್ಯೂಸ್ ರೆಡಿ ಇದೆ. ನೀವು ಇದಕ್ಕೆ ನೀರಿನ ಬದಲು ಹಾಲು ಕೂಡ ತೊಗೋಬೋದು. ಹಾಲು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಕರ್ಬೂಜ ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲಿ ಪಾನಕ ಮಾಡ್ಕೊಳ್ತೀರಾ, ಬಟ್ ಈ ಥರ ಒಂದು ಸರಿ ಮಾಡ್ಕೊಂಡು ನೋಡಿ. ಮಕ್ಕಳಿಗೂ ಇಷ್ಟ ಆಗುತ್ತೆ, ನಮಗೂ ಕುಡಿಯೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ನಮ್ಮ ಮಸ್ಕ್ ಮೆಲನ್ ಜ್ಯೂಸ್ ರೆಡಿ ಇದೆ. ಈಗ ಸರ್ವ್ ಮಾಡೋದಕ್ಕೆ 2 ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ. ಬೇಸಿಗೆಗಾಲಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ಇದ್ದರೆ ತಣ್ಣಗಿರುತ್ತೆ ಜ್ಯೂಸು. ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಹಾಕಿ, ಇಲ್ಲಾಂದರೆ ಬೇಡ. ನೋಡಿ, ಜ್ಯೂಸ್ ರೆಡಿ ಇದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.